ಹಲೋ ಹಾಯ್ ಎಲ್ಲರಿಗೂ ಟ್ರೇಡ್ ವಿತ್ ಡ್ರೀಮ್ಸ್ ಆನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಈ ಒಂದು ವಿಡಿಯೋದಲ್ಲಿ 3 ಡೇಸ್ ಐ ಮೀನ್ 4ನೇ ತಾರೀಕು, 5ನೇ ತಾರೀಕು, 6ನೇ ತಾರೀಕು ಮತ್ತು 7ನೇ ತಾರೀಕು ಈ ಒಂದು 4 ದಿನದ ಅನಾಲಿಸಿಸ್ ಈ ಒಂದು ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಡ್ರೀಮ್ ಝೋನ್ಸ್ ಯಾವ ಥರ ರಿಯಾಕ್ಟ್ ಮಾಡಿದೆ ಝೋನ್ಸ್ ಹತ್ರ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಕಂಪ್ಲೀಟಾಗಿ. ಸೊ ಅದಕ್ಕೂ ಮೊದಲು ಏನಾಗುತ್ತೆ, ನಮ್ಮ ಚಾನಲ್ ಯಾರನ್ನು ನೋಡಿಲ್ಲ ಅಂದರೆ ನೋಡಿ, ಇಷ್ಟ ಆದರೆ ಬೇರೆಯವ್ರಿಗೆ ಶೇರ್ ಮಾಡಿ, ಇಷ್ಟ ಆದರೆ ಮಾತ್ರ. ಸೊ ಯಾರನ್ನ ಇಂಡಿಕೇಟರ್ ಆಕ್ಸೆಸ್ ಬೇಕಂದರೆ ನಂಬರ್ಗೆ ಮೆಸೇಜ್ ಮಾಡಿ. 7 ಡೇಸ್ ಫ್ರೀ ಟ್ರಯಲ್ ಇರುತ್ತೆ, ಆಯಿತಾ. 7 ಡೇಸ್ ಫ್ರೀ ಟ್ರಯಲ್ ಇರುತ್ತೆ, ಯಾರು ಬೇಕಾದರೂ ಯೂಸ್ ಮಾಡ್ಬೋದಾಗುತ್ತೆ. ನಿಮ್ಮ ಫ್ರೆಂಡ್ಸ್ಗೂ ಹೇಳಿ, ಇಷ್ಟ ಆದರೆ ಮಾತ್ರ ಹೇಳಿ ಫ್ರೆಂಡ್ಸ್ಗೂ, ಆಯಿತಾ. 7 ಡೇಸಲ್ಲಿ ನಿಮ್ಗೆ ಯಾವುದೇ ಥರ ಟ್ರೇಡಿಂಗ್ ರಿಲೇಟೆಡ್ ಡೌಟ್ಸ್ ಬಂದರೆ ಕೇಳಿ. ಯಾವುದು ಚಾರ್ಜಸ್ ಏನಿರಲ್ಲ, ಜಸ್ಟ್ ಫ್ರೀ 7 ಡೇಸ್ ನಿಮಗೆ ನೋಡಿ ಯಾವ ಥರ ರಿಯಾಕ್ಟ್ ಮಾಡ್ತಿದೆ ಅಂತ ನೋಡಿ. ಝೋನ್ಸ್ ಹತ್ರ ಯಾವ ಥರ ರಿಯಾಕ್ಷನ್ ಕೊಡ್ತಿದೆಯಾ, ಏನಾನ ಯೂಸ್ ಆಗ್ತಿದೆ ಅಂದರೆ ಮಾತ್ರ ಅದನ್ನು ಇಂಡಿಕೇಟ್ ತೊಗೊಳಕ್ಕೆ ಟ್ರೈ ಮಾಡಿ, ಇಲ್ಲಾಂದರೆ ಸುಮ್ಮನೆ ತಗೊಳ್ಕೊಬಿಡಿ, ಆಯಿತಾ. ಸೊ ನಾನು ಹೇಳ್ಬೋದು, ಯಾಕಂದರೆ ನಾನು 100 ದಿನದಲ್ಲಿ ಇಷ್ಟು ದಿನ ನಾನು ಚೆನ್ನಾಗಿ ವರ್ಕ್ ಆಗ್ತೀನಿ ಅಂತ ನಾನು ನನ್ನ ಚಾರ್ಟಲ್ಲಿ ಯಾಕಂದ್ರೆ ಪೋಸ್ಟ್ ಮಾರ್ಕೆಟ್ ಇಲ್ಲಿ ಬೇಕಾದರೂ ಹೇಳ್ಬೋದು. ಬಟ್ ಇಲ್ಲೂ ಅಷ್ಟೇ ನೋಡಿ, ಇಂಡಿಕೇಟರ್ ನೀವು ಬ್ಯಾಕ್ ಟೆಸ್ಟಿಂಗ್ ಮಾಡಿದಾಗ ನಿಯರ್ಲಿ 150 ಡೇಸ್, ಸೊ 150 ದಿನದ ನಿಮ್ಮ ಬ್ಯಾಕ್ ಟೆಸ್ಟಿಂಗ್ ಡೇಟಾ ಬರುತ್ತೆ, ಆಯಿತಾ. ಸೊ ಬ್ಯಾಕ್ ಟೆಸ್ಟಿಂಗ್ ಡೇಟಾ ಯಾವ ಥರ ಅಂತ ಮಾಡೋದಂದರೆ ನೋಡಿ, ಇಲ್ಲಿ ಹೋದಾಗ ಕೊಟ್ಟಾಗ ಇಲ್ಲಿದೆ ಅಲ್ವಾ, ಕೀಪ್ ಝೋನ್ಸ್ ಅಂತ ಇದೆಯಲ್ವಾ. ಸೊ ನಾರ್ಮಲಿ 150 ಕೊಟ್ಟ ನಿಯರ್ ಬೈ 2ರಿಂದ 3 ತಿಂಗಳಿಂದ ನಿಮಗೆ ಪ್ರೀವಿಯಸ್ ಝೋನ್ಸ್ ಕಾಣಿಸುತ್ತೆ, ಆಯಿತಾ. ನೀವು ಆರಾಮಾಗಿ ಯಾವ ಥರ ಝೋನ್ಸ್ ರಿಯಾಕ್ಟ್ ಮಾಡಿದೆ, ಯಾಕಂದರೆ ಇಲ್ಲಿ ಈ ಝೋನ್ಸ್ ಇದೆಯಲ್ವ, ಇದು ಯಾವ ರೀಪೇಂಟಿಂಗ್ ಅಲ್ಲ. ಸೊ ಈ ಝೋನ್ಸ್ ಒಂದು ಡ್ರಾ ಮಾಡಿದೆ ಏನಾಗುತ್ತೆ, ಅಲ್ಲೇ ಇರುತ್ತೆ. ಮಾರ್ಕೆಟು ಅಪ್ ಆ್ಯಂಡ್ ಡೌನ್ ಮೂವ್ಮೆಂಟ್ ಆದಾಗೂ ಯಾವುದೇ ಥರ ಚೇಂಜಸ್ ಬರೋಲ್ಲ. ಸೊ ಅದರಿಂದ ಏನಾಗುತ್ತೆ, ಈಸಿಯಾಗಿ ನೀವು ಬ್ಯಾಕ್ ಟೆಸ್ಟಿಂಗ್ ಝೋನ್ ಯಾವ ಥರ ವರ್ಕ್ ಮಾಡುತ್ತಂತ ನೀವು ಈಸಿಯಾಗಿ ಬ್ಯಾಕ್ ಟೆಸ್ಟಿಂಗ್ ಮಾಡ್ಬೋದಾಗುತ್ತೆ. ಇನ್ ಕೇಸ್ ಅಲ್ಲೂ ಡೌಟ್ ಇದೆ, ಸೊ ಅದಕ್ಕೆ ಹೇಳ್ತೀನಿ, 7 ಡೇಸ್ ಫ್ರೀ ಟ್ರಯಲ್ ಇರುತ್ತಲ್ಲ, 7 ಡೇಸ್ ಯೂಸ್ ಮಾಡಿ. ಸೊ ಪ್ರೀವಿಯಸ್ ಎಲ್ಲ ವೀಡಿಯೋಸ್ ಇದೆಯಲ್ವ, ಈ ಡೇಸಲ್ಲಿ ಏನಾನ ಅರ್ಥ ಆಗಲಿಲ್ಲ ಅಂದರೆ ನನಗೆ ಮೆಸೇಜ್ ಮಾಡಿ, ಇಲ್ಲ ಗೂಗಲ್ ಮೀಟಲ್ಲಿ ಏನೇ ಡಿಸ್ಕನೆಕ್ಟ್ ಮಾಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಆಯಿತಾ. ಕಂಪ್ಲೀಟಾಗಿ 1-to-1 ಇಂಟ್ರಾಕ್ಷನ್ ಮುಖಾಂತರ ಏನಾಗುತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಆಮೇಲೆ ಏನಂದರೆ ನಿಮಗೆ ಏನಾಗುತ್ತೆ, ಇಷ್ಟ ಆದರೆ ಇಂಡಿಕೇಟ್ ತೊಗೊಳ್ಳಿ. ಅವ್ರು ಇಷ್ಟ, ಸರ್ ನಮಗೆ ಇಷ್ಟ ಆಯ್ತು ಅಂದರೆ ನಿಮ್ಮ ಫ್ರೆಂಡ್ ಸರ್ಕಲ್ಗೂ ಶೇರ್ ಮಾಡಿ. ಸೊ ಇಷ್ಟೊಂದು ಹೇಳ್ತೇನಂತೆ ಇವತ್ತು ಒಂದು 4 ದಿನ ಅನಾಲಿಸಿಸ್ ಮಾಡೋಣ. 4 ಡೇಸಿಂದ ನಾನು ವೀಡಿಯೋಸ್ ಮಾಡಲಿಲ್ಲ, ಸೊ ಇವತ್ತು ಮಾಡ್ತಿದ್ದೀನಿ, ಓಕೆ. ಸೊ ಇಲ್ಲಿ ಬಂದಾಗ ಏನಾಗುತ್ತೆ, 4ನೇ ತಾರೀಕು, ಆಯಿತಾ. ಸೊ ನನ್ನ ವಾಯ್ಸು ಸ್ವಲ್ಪ, ಯಾಕಂದರೆ ನಾನು ಹೊಸದಾಗಿ ವಿಡಿಯೋ ಮಾಡ್ತಿರೋದ್ರಿಂದ ಏನಾಗುತ್ತೆ, ಸ್ವಲ್ಪ ಮಾತುಗಳಲ್ಲಿ ಗೊಂದಲ ಇರುತ್ತೆ. ಸೊ ಅಡ್ಜಸ್ಟ್ ಮಾಡ್ಕೊಂಡು ಅಪ್ಕಮಿಂಗ್ ಡೇಸಲ್ಲಿ ಅದನ್ನು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಆಯಿತಾ. ಸೊ ಯೂಶ್ವಲಿ ಏನಾಗುತ್ತೆ ಇಲ್ಲಿ, ಯಾಕಂದರೆ ಒಂದು OBS ಅಂತ ನೋಡಿ, ಇಲ್ಲಿ ನಮಗೆ ಇಲ್ಲಿ ಬೇರೆ ಥರ ಇಲ್ಲ ನೋಡಿ. ಒಂದು OBS ಯೂಸ್ ಮಾಡಬೇಕಂದ್ರೆ ತುಂಬ ನೋಡಿ, OBS ಸೆಟ್ಟಿಂಗ್ ಇದೆಯಲ್ವ, ಇದನ್ನ ಸೆಟ್ಟಿಂಗ್ನೇ ಕಲ್ತ್ಕೊಳಕ್ಕೆ ತುಂಬ ದಿನ ಬೇಕಾಗುತ್ತೆ. ಯಾಕಂದರೆ ಇಲ್ಲಿ OBS ಮೈಕ್ ಹತ್ರ ಮಾತಾಡೋದಾಗಲಿ ಒಂದು ಸತಿ ವಾಯ್ಸ್ ಬರುತ್ತೆ, ಇನ್ನೊಂದು ಸತಿ ವಾಯ್ಸ್ ಬರೋಲ್ಲ. ಸೊ ಅದರಿಂದ ಏನಾಗುತ್ತೆ, ಇಲ್ಲಿ ಫಸ್ಟ್ ಟೈಮ್ ನನ್ನ ವೀಡಿಯೋಸ್ ಒಂದು 13 ವೀಡಿಯೋಸ್ ಮಾಡಿರ್ಬೋದು ಅಷ್ಟೇ. ಸೊ ಅದು ಒಂದೊಂದು ವೀಡಿಯೋಗೆ ಏನಾಗಿ ಇಂಪ್ರೂವ್ಮೆಂಟ್ ಆಗ್ತಾ ಇರುತ್ತೆ. ಅಪ್ಕಮಿಂಗ್ ಡೇಸಲ್ಲಿ ನಿಮಗೆ ಕ್ಲಾರಿಟಿ ಬೇಕಾ, ಏನೋ ಎಜುಕೇಷನ್ ಕಂಟೆಂಟ್ಸ್ ಬೇಕಾ, ಅದನ್ನು ಎಕ್ಸ್ಪ್ಲೇನ್ ಮಾಡೋದು ವಿತ್ ಡ್ರೀಮ್ ಝೋನ್ಸ್ ಮಾತ್ರ. ಬಿಕಾಸ್ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂದರೆ ಅದು ಕಂಪ್ಲೀಟಾಗಿ ಇಂಡಿಕೇಟರ್ ಬೇಸ್ಮೆಂಟ್ ಆಗಿರುತ್ತೆ. ಯಾಕಂದ್ರೆ ನಾನು ಇಂಡಿಕೇಟ್ರು ನಾನೇನು ಹೈಡ್ ಮಾಡಿ ನನಗೇನು ಗೊತ್ತಾಗಲ್ಲ ಇಲ್ಲಿ. ಸೊ ಮ್ಯಾನ್ಯಲಾಗಿ ನಾನು ಡ್ರಾ ಮಾಡ್ಬೋದು ಇದನ್ನು, ಆಯಿತಾ. ಸೊ ನನಗೆ ಏನು ಗೊತ್ತಾಗಲ್ಲ, ಇಂಡಿಕೇಟ್ರನ್ನು ಆಫ್ ಮಾಡಿದ್ದೀನಿ ಅಂದರೆ ನನಗೇನು ಗೊತ್ತಾಗಲ್ಲ. ಸೊ ಅದರಿಂದ ನಾನು ನನ್ನ ವೀಡಿಯೋಸ್ ಏನಾಗುತ್ತೆ, ನನ್ನ ಡ್ರೀಮ್ ಝೋನ್ ಇಂಡಿಕೇಟರ್ ಬೇಸ್ ಮೇಲೆ ಆಗಿರುತ್ತೆ. ಅದು ಬಿಟ್ಟು ನಾನು ಬೇರೆ ಏನು ಎಕ್ಸ್ಪ್ಲೇನ್ ಮಾಡಲ್ಲ, ಆಯಿತಾ. ಇದು ಇಂಡಿಯನ್ ಮಾರ್ಕೆಟ್ ಆಗಲಿ, ಫಾರೆಕ್ಸ್ ಮಾರ್ಕೆಟೇ ಆಗಿರಲಿ, ಯಾವುದೇ ಆಗಿರಲಿ, ನಾನು ಇಂಡಿಕೇಟರ್ ಬೇಸ್ ಮೇಲೇ ನಾನು ಹೇಳ್ತೀನಿ, ಟೀಚ್ ಮಾಡ್ತೀನಿ, ಆಯಿತಾ. ಸೊ ಒಂದು 4 ದಿನ ಅನಾಲಿಸಿಸ್ ಬರೋಣ. ಸೊ ಇಲ್ಲಿ ನೋಡಿದಾಗ ಏನಾಗುತ್ತೆ, ಇಲ್ಲಿ ಓಕೆ 3ನೇ ತಾರೀಕು ಆಲ್ರೆಡಿ ಮಾಡಿರ್ಬೇಕು ಅನಿಸುತ್ತೆ, 4ನೇ ತಾರೀಕು ಮಾಡೋಣ, ಆಯಿತಾ. ಸೊ 4ನೇ ತಾರೀಕು ಬಂದಾಗ ನೋಡಿ, 4ನೇ ತಾರೀಕು ಬಂದ ಒಂದು ಟ್ರೇಡ್ ನೋಡಿ, ಇಲ್ಲಿ ಬಂದಿದೆ. ಮಾರ್ಕೆಟ್ ಸ್ವಲ್ಪ ಗ್ಯಾಪ್ ಗ್ಯಾಪ್ ಅಪ್ ಆಯಿತು, ಗ್ಯಾಪ್ ಅಪ್ ಆಗಿ ಮಾರ್ಕೆಟ್ ಕೆಳಗಡೆ ಬಂತು. ಏನಾಗುತ್ತೆ, ಒಂದು ರಿಟ್ರೇಸ್ಮೆಂಟ್ ವೆಯ್ಟ್ ಮಾಡ್ತಿದ್ದಾಗ ಏನಾಗುತ್ತೆ ನಿಮ್ಗೆ ನೋಡಿ, ಯಾವಾಗ ಹೇಳ್ತೇನೆ ರಿಟ್ರೇಸ್ಮೆಂಟ್ ವೆಯ್ಟ್ ಮಾಡಿ ಅಂತ ಹೇಳ್ತಾರಲ್ವ. ಬಿಕಾಸ್ ಏನಾಗುತ್ತೆ, ಒಂದಿದೆ 2 ಕ್ಯಾಂಡಲ್ ಕನ್ಫರ್ಮೇಷನ್ ತೊಗೊಂಡಾಗ ನಮಗೆ ಒಂದು ಪ್ರಾಫಿಟ್ ಚೆನ್ನಾಗಿರುತ್ತೆ ನೋಡಿ. ಇಲ್ಲಿ ಮಾರ್ಕೆಟು ಇಲ್ಲಿ ಮೇಲೆ ಹೋಯಿತು. ಸೊ ಮೇಲೆ ಹೋದಾಗ ಏನಾಗುತ್ತೆ, ಇಲ್ಲಿ ನನಗೆ ಬುಲ್ಲಿಂಜರ್ ಬ್ಯಾಂಡ್ ಇಲ್ಲಿ ಯಾಕೆ ಅಂದರೆ, ಬುಲ್ಲಿಂಜರ್ ಬ್ಯಾಂಡ್ ಲಾಜಿಕ್ ಯಾಕೆ ಯೂಸ್ ಮಾಡ್ತಿದ್ದೀವಿ ಅಂದರೆ ಒಂದು ಗೊತ್ತಾಗುತ್ತೆ. ಬುಲ್ಲಿಂಜರ್ ಬ್ಯಾಂಡ್ ಯೂಸ್ ಮಾಡಿದಾಗ, ಸೊ ನಿಯರ್ ಬೈ ಏನೋ ಲೋವರ್ ಬ್ಯಾಂಡ್ ಹತ್ರ ಏನೋ ಬುಲ್ಲಿಂಜರ್ ಬ್ಯಾಂಡ್ ಇದ್ದರೆ ನೋಡಿ, ಇಲ್ಲೇನ ಈ ಕ್ಯಾಂಡಲ್ಸ್ ಇದ್ದಿದ್ರೆ ಇನ್ನು ಮೇಲೆ ಹೋಗ್ಬೋದು ಅಂತ ಒಂದು ಕಂಡೀಷನ್. ಗ್ರೀನ್ ಕ್ಯಾಂಡಲ್ ಇಲ್ಲಿ ಮಾಡಿದರೆ ಇಲ್ಲೇನೋ ಸಪೋರ್ಟ್ ಇದ್ದರೆ ಮೇಲೆ ಹೋಗುತ್ತೆ ಅಂತ. ಸೊ ಇಲ್ಲಿ ಅಪ್ಪರ್ ಬ್ಯಾಂಡ್ ಹತ್ರ ಇದೆಯಲ್ವ, ಅಪ್ಪರ್ ಬ್ಯಾಂಡ್ ಹತ್ರ ಇದ್ದಾಗ ಕೆಳಗಡೆ ಬರುತ್ತಂತ ಒಂದು ಲಾಜಿಕಲ್ ಥಿಂಕಿಂಗ್ ಅದು ಬುಲ್ಲಿಂಜರ್ ಬ್ಯಾಂಡಲ್ಲಿ ಒಂದು ಲಾಜಿಕಲ್ ಥಿಂಕಿಂಗ್. ಸೊ ಅದರಿಂದ ಅಪ್ಪರ್ ಬ್ಯಾಂಡ್ ಹತ್ರ ಇದೆ. ಸೊ ಅಪ್ಪರ್ ಬ್ಯಾಂಡ್ ಅಂತ ಬಂದಾಗ ಅಂತ ಮಾರ್ಕೆಟ್ ಕೆಳಗಡೆ ಬರುತ್ತಂತ ಒಂದು ಸೈನ್ ಕೊಡುತ್ತೆ. ಸೈನ್ ಕೊಟ್ಟಾಗ ನಮ್ಮ ಝೋನ್ಸ್ ಆಗಲಿ, ಇಲ್ಲ ನೀವೇನೋ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಮಾಡ್ಕೊತೀರ, ಅದೂ ಓಕೆ. ಬಿಕಾಸ್ ಏನೇ ಆಗಲಿ, ನೀವು ಯಾವುದೇ ರಿಲೇಟೆಡು ಇವಾಗ ನಾನು ಝೋನ್ಸೇ ಇಲ್ಲ ಅನ್ಕೊಂಡು ನಾನು ಆಟೋಮೆಟಿಕ್ ಝೋನ್ಸ್ ಹಾಕ್ಕಂತೀರ, ಇಲ್ಲ ನಾರ್ಮಲಾಗಿ ನೀವೇ ಮ್ಯಾನ್ಯಲ್ ಡ್ರಾ ಮಾಡಿದಾಗೂ ಅಷ್ಟೇ ಏನಾಗುತ್ತೆ,
ಒಂದು ಬುಲ್ಲಿಂಜರ್ ಬ್ಯಾಂಡ್ ಅಪ್ಪರ್ ಬ್ಯಾಂಡ್ ಹತ್ರ ಇದ್ದಾಗ ಯಾವತ್ತು ಬೈಯಿಂಗ್ ಸೈಡ್ ಹೋಗೋಕೆ ಹೋಗಬೇಡಿ. ಈ ಬೈಯಿಂಗ್ ಸೈಡ್ ಇಲ್ಲಿ ಏನಾಗುತ್ತೆ, ಸೆಲ್ಲಿಂಗ್ಗೆ ರಿಂಗ್ ಮಾಡಿ. ಬುಲ್ಲಿಂಜರ್ ಬ್ಯಾಂಡ್ ಈ ಕ್ಯಾಂಡಲ್ಸ್ ಏನಾನ ಈ ಅಪ್ಪರ್ ಬ್ಯಾಂಡ್ ಹತ್ರ ಇದ್ದ ಬುಲ್ಲಿಂಜರ್ ಬ್ಯಾಂಡ್ ಅಪ್ಪರ್ ಬ್ಯಾಂಡ್ ಹತ್ರ ಇದ್ದಾಗ ಯಾವಾಗ ನೀವು ಸೆಲ್ಲಿಂಗ್ ಸೈಡೇ ಹೋಗಿ, ಇಲ್ಲಿ ಲೋವರ್ ಬ್ಯಾಂಡ್ ಹತ್ರ ಬೈಯಿಂಗ್ ಸೈಡ್ ಹೋಗಿ, ಅಲ್ಲಿ ಮ್ಯಾಕ್ಸಿಮಮ್ ನಿಮಗೆ ಪ್ರಾಫಿಟ್ನ ಕೊಡುತ್ತೆ. ಆಯಿತಾ, ಬೇಕಾದ್ರೆ ಬ್ಯಾಕ್ ಟೆಸ್ಟ್ ಮಾಡಿ ನೋಡಿ. ಆಯಿತಾ, ಇಲ್ಲಿ ಬಂತು, ಇಲ್ಲಿ ಏನಾಗುತ್ತೆ ನೋಡಿ, ಇದೆಯಲ್ವ, ಇದು ಸ್ವಲ್ಪ ಯೂಸ್ ಇದೆಯಲ್ವ, ಇದೇನಾಗುತ್ತೆ ವೀಕ್ಲಿ ಝೋನ್ಸು. ವೀಕ್ಲಿ ಝೋನು ಮತ್ತು ಡೈಲಿ ಝೋನ್ ಒಂದೇ ಬಂದಿದೆ. ಬ್ರೇಕ್ ಮಾಡಿದೆ ಇದು ಬ್ರೇಕ್ ಮಾಡಿ ಹೋಗೋದು, ಬಟ್ ಏನಾಗುತ್ತೆ ರಿಜೆಕ್ಷನ್ ಬರ್ತಿದೆ. ಇಲ್ಲಿ ರಿಜೆಕ್ಷನ್ ಬಂದಾಗ ನೀವು ಎಲ್ಲೇನು ಟ್ರೇಡ್ ತೊಗೊಂಡಿದ್ದಾರೆ ಏನಾಗುತ್ತೆ, ಟಾರ್ಗೆಟ್ ಹಿಟ್ ಆಗಿರೋದು. ಸೊ ಮ್ಯಾಕ್ಸಿಮಮ್ ಎಲ್ಲೂ ಗೋಲ್ಡ್ ಮಾಡ್ತೀರ ಮ್ಯಾಕ್ಸಿಮಮ್ ನೀವು 1:1 ಟ್ರೈ ಮಾಡಿ. ಅವ್ರು ಈ ನೆಕ್ಸ್ಟ್ ಝೋನ್ವರೆಗೂ ವೆಯ್ಟ್ ಮಾಡಿ. ಇಮಿಡಿಯೇಟ್ ಈ ಝೋನ್ ಟಚ್ ಆಯಿತಾ, ಇಮಿಡಿಯೇಟ್ ಎಕ್ಸಿಟ್ ಆಗಿ. ಆಯಿತಾ, ಸೊ ಮ್ಯಾಕ್ಸಿಮಮ್ ಏನಾಗುತ್ತೆ ನೋಡಿ, ನನ್ನ ಪ್ರಕಾರ ಏನಾಗುತ್ತೆ, ನಾನು ಯೂಶಲಿ ಚೆಕ್ ಮಾಡ್ತಿದ್ದೀನಿ. ಇಲ್ಲಿಂದ ನೀವು ಇಲ್ಲಿಗೆ ನನ್ನ ₹20 ಸೆಲ್ಲಿಟ್ಟರೆ ಈ ಝೋನ್ ಟಚ್ ಆವಾಗ ₹40 ಇದು ಬಂದಿರುತ್ತೆ, ಪ್ರೀಮಿಯಮ್ ಬಂದಿರುತ್ತೆ. ಆಯಿತಾ, ನಾನು ಹೇಳ್ತಿರೋದು ಒನ್ ಸ್ಟೆಪ್. ನೀವೇನು ಎಲ್ಲ ತೊಗೊಂಡು ATM ಅನ್ನೋದು ತೊಗೊಳ್ಳಿ, ಅಲ್ಲ ಔಟ್ ಆಫ್ ದ ಮನಿ. ಇದು ಮ್ಯಾಕ್ಸಿಮಮ್ ATM ಅಂತ ತೊಗೊಳ್ಳಿ, ₹20 SL. ಸೊ ಈ ಝೋನ್ 90% ನಾನು ಚೆಕ್ ಮಾಡಿದ್ದೀನಿ. ಇಲ್ಲಿಂದ ಈ ಝೋನ್ ಟಚ್ ಆಗಿದೆಯಲ್ಲ, ₹40 ಕೊಡುತ್ತೆ. ನಾವು ₹20 SL ಇಟ್ಟರೆ ಈ ಝೋನ್ ಟಚ್ ಆಗಿದೆ ಅಂದರೆ ₹40 ನಮಗೆ ಪ್ರೀಮಿಯಮಲ್ಲಿ ಬಂದಿರುತ್ತೆ. ಆಲ್ಮೋಸ್ಟ್ ನಾನು ಚೆಕ್ ಮಾಡಿದ್ದು 90% ಚೆಕ್ ಮಾಡಿದ್ದೀನಿ. ಸೊ ಇದು ನೋಟ್ ಮಾಡಿದ್ದು ನೋಡಿ, ಇಲ್ಲಿ ಬಂದಿದೆ. ಇಲ್ಲಿ ಯಾವುದೂ ಬೈ ಸೈಡ್ ಟ್ರೇಡ್ ಇಲ್ಲ ನಮಗೆ. ಆಯಿತಾ, ಸೊ ಇದು ವಿಕ್ ಮಾಡಿದೆ. ನಾನು ಆಲ್ಮೋಸ್ಟ್ ಏನಾಗುತ್ತೆ, ನಾನು ಹೇಳೋದು ಹೇಳಂದರೆ, ಈ ಥರ ವಿಕ್ ಬಂದಿದೆಯಲ್ವ, ವಿಕ್ ಬಂದಾಗ ಸ್ವಲ್ಪ ಅವಾಯ್ಡ್ ಮಾಡಿ. ಒಂದು ಕನ್ಫರ್ಮೇಷನ್ ಬರಲಿ ಅಂತ ಕಾಯ್ತಾರೆ. ಬಟ್ ಇಲ್ಲಿ ಬೈಯಿಂಗ್ ಸೈಡ್. ಸೊ ಇಲ್ಲಿ ಏನಾಗುತ್ತೆ, ಒಂದೇನಾಗುತ್ತೆ, ಇಲ್ಲೊಂದು ಕ್ಯಾಂಡಲ್ ಬಂದಿದೆ ನೋಡಿ. ಆಯಿತಾ, ಇಲ್ಲಿದೆಯಲ್ವ, ಇಲ್ಲೇನಾಗುತ್ತೆ ಸೆಲ್ಲರ್ ರಿಜೆಕ್ಷನ್ ಬಂತು, ಏನೋ ಬೈಯಿಂಗ್ ಸೈಡ್ ಹೋಗುತ್ತಲ್ವ. ಬೈಯಿಂಗ್ ರಿಜೆಕ್ಷನ್ ಬಂದಾಗ ಇಲ್ಲಿ ಹೋಗ್ತಿದೆ ಈ ಕ್ಯಾಂಡಲ್ಲು. ಈಗೇನಾಗುತ್ತೆ, ರಿಜೆಕ್ಷನ್ ಆಗಿ ಸಪೋರ್ಟ್ ಝೋನ್ ಅದು ರಿಜೆಕ್ಷನ್ ಆಗಿದ ಮೇಲೆ ಹೋಗು. ಬಟ್ ಏನಾಗುತ್ತೆ, ಈ ಝೋನಲ್ಲಿ ಟಚ್ ಆಗಿದ್ರೆ ಮಾತ್ರಕ್ಕೆ ನೀವು ತಗೊಳ್ಕೋಬೇಡಿ. ಬಟ್ ಈ ಥರ ಕ್ಯಾಂಡಲ್ ಬಂದಿದೆಯಾ, ಸ್ವಲ್ಪ ಅವಾಯ್ಡ್ ಮಾಡಿ. ಸ್ವಲ್ಪ ಅಲ್ಲ, ಕಂಪ್ಲೀಟ್ ಅವಾಯ್ಡ್ ಮಾಡಿ. ಸೊ ತುಂಬ ಡೇಂಜರಸ್ ಇದು, ಈ ಥರ ಬಂದಿದೆ ಅಂದರೆ. ಸೊ ಆಲ್ಮೋಸ್ಟ್ ಟೈಮ್ 90% ಫೇಲ್ಯೂರ್ ಆಗಿದೆ. ಆಯಿತಾ, ಝೋನ್ ಹತ್ರ ಬಂದು ಈ ಥರ ಕ್ಯಾಂಡಲ್ಸ್ ಮಾಡಿದೆಯಾ. ಸೊ ಇನ್ನೊಂದು ಕ್ಯಾಂಡಲ್ ಮಾಡ್ತಾ ಓಕೆ, ಒಂದು ಫಸ್ಟ್ ಕ್ಯಾಂಡಲ್ ಈ ಥರ ಮಾಡಿದೆ ಅಂದರೆ, ಅವ್ರು ಈ ಕ್ಯಾಂಡಲ್ ಏನು ಮಾಡುತ್ತೆ ಅಂದರೆ, ಈ ಕ್ಯಾಂಡ್ಲು ಈ ಝೋನ್ನ ಕೆಳಗಡೆ ಕ್ಲೋಸ್ ಆಗಿ ನೋಡಿ. ಯಾವ ಥರ ಅಂದರೆ, ಈ ಕ್ಯಾಂಡಲ್ ಇದೆಯಲ್ವಾ, ಇಲ್ಲಿ ಬಂದು ಒಂದು ಲೈನ್ ಕೊಟ್ಟು ಇದು ಮೇಲೆ ಹಿಂಗೆ ಈ ಥರ ಒಂದು ಕ್ಯಾಂಡಲ್ ಮಾಡಿದೆ ಅಂದರೆ ಆರಾಮಾಗಿ ತೊಗೊಂಬರ್ಬೋದು. ಬಟ್ ಇಲ್ಲಿ ಏನಾಗುತ್ತೆ, ಇಲ್ಲಿ ಟಚ್ ಆಗಿ ಇಲ್ಲಿ ಮೇಲೆ ಮಾಡ್ತಿದೆ. ಇದು ಸ್ವಲ್ಪ ಡೇಂಜರ್. ಇದೇನೋ ಇಲ್ಲಿ ಕೆಳಗಡೆನೇ ಕ್ಲೋಸ್ ಆಗಿ ವಿಕ್ ಇದೆ, ಇದು ಕೆಳಗಡೆ ಕ್ಲೋಸ್ ಆಗಿ ಮೇಲೆ ಇದಾಗಿದ್ದರೆ ನೀವು ತೊಗೊಬೋದಾಯ್ತು, ಟ್ರೇಡ್ನ ತೊಗೊಬೋದು. ಬಟ್ ಇದಿಲ್ಲ. ಬಸ್ ನಾನು ಆಲ್ಮೋಸ್ಟ್ ಈ ಥರ ಕ್ಯಾಂಡಲ್ಸ್ ಬಂದರೆ ಆಲ್ಮೋಸ್ಟ್ 90%ನ ನೀವು ರಿಜೆಕ್ಷನ್ ಮಾಡಬೇಕಾಗತ್ತೆ. ಆಯಿತಾ, ಓಕೆನಾ. ಸೊ ಅದಾಯಿತು. ಸೊ ಅದು ಒಂದೇ ಟ್ರೇಡ್ ಆಯಿತು. ಸೆಕೆಂಡ್ ಟ್ರೇಡು ಇಲ್ಲಿ ಬಂದು ನೋಡಿ, ಇಲ್ಲಿ ಆಲ್ಮೋಸ್ಟ್ ಇಲ್ಲ, ಬೇರೆ ಟ್ರೇಡೇ ಕೊಟ್ಟಿಲ್ಲ ನೋಡಿ. ಅವತ್ತು ಒಂದೇ ಟ್ರೇಡ್ ಕೊಟ್ಟಿದ್ದು, ಹೋಲ್ಡ್ ಮಾಡಿದ ಒಳ್ಳೆ ಪ್ರಾಫಿಟ್ ಇರೋದು. ಬಟ್ ಇಲ್ಲಿಗೆ ಟಚ್ ಆದರೆ ₹40, 40 to 40 40 ₹42 ಏನೋ ಪ್ರೀಮಿಯಮಲ್ಲಿ ಬರುತ್ತೆ. ನೀವು ATM ತೊಗೊಂಡ್ರೆ ಚೆಕ್ ಮಾಡಿದ್ರೆ. ಓಕೆ, ಆಯಿತಾ. ಸೊ ಒಂದು ಟ್ರೇಡ್ ಆಯಿತು. ಅದೇನಾಯಿತು ಅಂದರೆ 4ನೇ ತಾರೀಕು ಕಂಪ್ಲೀಟ್ ಅನಾಲಿಸಿಸ್ ಆಯ್ತು ನಿಫ್ಟಿ. ವೀಕ್ಲಿ ಝೋನ್ನ ಮೇಲೆ ತೊಗೊಳಕ್ಕೆ ಟ್ರೈ ಮಾಡಿದ್ರೆ ಆಗಲಿಲ್ಲ. ಬೇರೆ ಏನು ಲಾಜಿಕ್ ಯೂಸ್ ಮಾಡಿ, ಒಂದು ಬುಲ್ಲಿಂಜರ್ ಬ್ಯಾಂಡು, ಒಂದು ನಾವೇನು ಮಾಡ್ತೀರ ಅಂದ್ರೆ ಝೋನು. ಸೊ ಬುಲ್ಲಿಂಜರ್ ಬ್ಯಾಂಡ್ ಇದೆಯಲ್ವಾ, ನಮಗೆ ಪ್ರೀಮಿಯಮಲ್ಲೂ ಅಷ್ಟೇ ಹೇಳ್ತಿದ್ದೀನಲ್ವ, ಇಲ್ಲಿ ಝೋನ್ ರಿಜೆಕ್ಷನ್ ಆಗ್ತಿದೆ. ಸೊ ನನಗೇನಾಗುತ್ತೆ, ಪ್ರೀಮಿಯಮ್ ಚಾರ್ಟ್ ಇದೆಯಲ್ವ, ಪ್ರೀಮಿಯಮ್ ಚಾರ್ಟಲ್ಲೂ ನಮ್ಮ ಬುಲ್ಲಿಂಜರ್ ಬ್ಯಾಂಡ್ ಲೋವರ್ ಬ್ಯಾಂಡ್ ಹತ್ರ ಇರಬೇಕು. ಅರ್ಥ ಮಾಡ್ಕೊಳ್ಳಿ ಇಲ್ಲಿ. ಸೊ ಅದೊಂದು ತೋರಿಸ್ಬಿಡ್ತೀನಿ ಯಾವ ಥರ ಅಂತ. ಸೊ ಓಕೆ, ಡ್ಯುಯಲ್ ಸ್ಕ್ರೀನ್ ಹಾಕಿ ತೋರಿಸ್ಬಿಡ್ತೀನಿ. ಓಕೆ, ಇದನ್ನು ಗೋಲ್ಡನ್ನು ಹೈಡ್ ಮಾಡ್ತಿದ್ದೀನಿ. ಓಕೆ, ನನಗೆ ನಿಫ್ಟಿ ಬೇಕು. ಓಕೆ, ನಿಫ್ಟಿ ಆಯಿತಾ, ನಿಫ್ಟಿ. ಸೊ ಓಕೆ, ಯಾವತ್ತು ಎಷ್ಟು ಇತ್ತು, ಸಾರಿ ನೋಡಲಿಲ್ಲ, ಎಷ್ಟಿತ್ತು ಅವತ್ತು. 24,650 ಅಂದ್ಕೊಳ್ಳಿ. 24,650. ಸೊ ಎಕ್ಸ್ಪೈರಿ ಆಗಿಬಿಟ್ಟಿದೆ ಅನ್ನೋದು ಮೊನ್ನೆ. 24,650. ಓಕೆ, ಶಟ್. 24,000 ಒಂದು ನಿಮಿಷ. 24,650. ಓಕೆ, ಸೊ ನಾನಿಲ್ಲಿ ಬುಲ್ಲಿಂಜರ್ ಬ್ಯಾಂಡ್. ಓಕೆ, ಬುಲ್ಲಿಂಜರ್ 24,650. ಓಕೆ, ಎಷ್ಟನೇ ತಾರೀಕದು, 4ನೇ ತಾರೀಕು, ಇದು 6ನೇ ತಾರೀಕು. ಓಕೆ, 4ನೇ ತಾರೀಕು. ನಿಮಿಷ, ಕಾಲ್ ಸೆಟ್ ತೊಗೊಂಡಿದ್ದೀನಿ, ಸಾರಿ, ಕಾಲ್ ಸೆಟ್ ತೊಗೊಂಡು 24,650. ಓಕೆ ನೋಡಿ, 4ನೇ ತಾರೀಕು ನೋಡಿ. ಸೊ ನನ್ನ ಏನೊಂದಿದೆ ಅಂದರೆ ನೋಡಿ, ಇಲ್ಲಿ ಬಂತ ನನಗೆ ಬುಲ್ಲಿಂಜರ್ ಬ್ಯಾಂಡ್ ಲೋವರ್ 10 ಗಂಟೆ 10 ನಿಮಿಷ ಬುಲ್ಲಿಂಜರ್ ಬ್ಯಾಂಡ್ ಲೋವರ್ ಬ್ಯಾಂಡ್ ಹತ್ರ ಇದೆ. ನಾನು ಅಬ್ಸರ್ವ್ ಮಾಡಿ, ಈ ಬುಲ್ಲಿಂಜರ್ ಬ್ಯಾಂಡ್ ಲೋವರ್ ಹತ್ರ ಇದೆಯಾ.
ಆಯಿತಾ. ಇದು ಹತ್ರನೇ ಇರಬೇಕು, ನಿಯರ್ ಬೈ ಇರಬೇಕು. ನನಗೆ ಇಲ್ಲೆಲ್ಲ ಸಿಕ್ಕಿದ್ರೆ ನಾನು ಟ್ರೇಡೇ ಹೋಗಲ್ಲ, ಅದು ಎಷ್ಟನ್ನ ಪ್ರಾಫಿಟ್ ಕೊಂಡು ನಾನು ಟಚ್ ಕೂಡ ಮಾಡೋಕ್ಕೋಗಲ್ಲ. ನಿಯರ್ ಬೈ ಇದ್ದ ಎಸ್ ಎಲ್ ಆದರೂ ನಾನು ಎಸ್ ಎಲ್ ತೊಗೊತೀನಿ, ಆಯಿತಾ. ಸೊ ಈ ಥರ ಮಾಡಿದರೆ ನಿಮ್ಗೆ 1:1 ಟಾರ್ಗೆಟ್ನ ತುಂಬ ಚೆನ್ನಾಗಿದೆ ಕವರ್ ಮಾಡ್ಬೋದಾಗುತ್ತೆ. ನಾವು ಇಲ್ಲಿ ಸೊ ಓಕೆ, ನನ್ನ ಝೋನ್ ಟಚ್ ಆದರೂ ನನಗೆ ಇಲ್ಲಿ ಬಂದಿರೋ ನಾನು ತೊಗೊತಿದ್ದಿಲ್ಲ, ಅರ್ಥ ಮಾಡ್ಕೊಳ್ಳಿ. ನನ್ನ ಝೋನು ಇಲ್ಲೇನೋ ಸಪೋರ್ಟ್ ತೊಗೊಂಡು ನನಗೆ ಇಲ್ಲೇನೋ ಟ್ರೇಡ್ ಬಂದಿರೋ ನಾನು ಪಂಚ್ ಮಾಡ್ತಿದ್ದಿಲ್ಲ, ಆಯಿತಾ. ನನ್ನ ಝೋನ್ ನೋಡಿ ಇದೇ, ಇದು ಇಲ್ಲೇನೋ ಸಪೋರ್ಟ್ ತೊಗೊತಿದ್ದೆ, ನನಗೆ ಇಲ್ಲಿ ಸಪೋರ್ಟ್ ತೊಗೊಂಡು ನನಗೇನ ಈ ಝೋನ್ಗಿಂತ ಇಷ್ಟು ಡಿಸ್ಟೆನ್ಸ್ ಇದ್ದರೆ ನಾನು ಈ ಟ್ರೇಡ್ನ ಪಂಚ್ ಮಾಡಲ್ಲ. ನಾನು ಯಾವಾಗ ಕಾಯ್ತೀನಿ ಕಾಯ್ತೀನಿ, ಆಯಿತಾ. ಸೊ ಇಲ್ಲಿ ವೆಯ್ಟ್ ಮಾಡ್ತೀನಿ, ಯಾಕಂದರೆ ಇಲ್ಲಿ ಲೋವರ್ ಹತ್ರ ಇದೆ ಅಂತ. ಸೊ ಇದಕ್ಕೂ ಇನ್ನೊಂದು ಕನ್ಫರ್ಮೇಷನ್ ಬೇಕಂದರೆ EMA9 ಲೋನ ಯೂಸ್ ಮಾಡಿ. EMA9 ಲೋನ ಯೂಸ್ ಮಾಡಿ. EMA9 ಲೋ, ಆಯಿತಾ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಬಟ್ ನನ್ನ ಲಾಜಿಕ್ ನಾನು ಅಪ್ಲೈ ಮಾಡ್ತಿರೋದ್ರಲ್ಲಿ, ಆಯಿತಾ. EMA9 ಲೋ ಇಲ್ಲಿ ಒಂದು ಝೋನ್, ಈ ಝೋನ್ ಮೇಲೆ ಕ್ಲೋಸ್ ಆಗಬೇಕು. ಝೋನ್ ಹತ್ರ ನೋಡಿ, ಈ ಲೈನ್ ಇದೆ, EMA ಲೈನ್ ಮೇಲೆ ಕ್ಲೋಸ್ ಆಗಬೇಕು. ಯಾಕಂದರೆ ಬುಲ್ಲಿಂಜರ್ ಬ್ಯಾಂಡು ಹಿಂಗೆ ನೋಡಿ, ಇಲ್ಲಿ ಬಂದು ಹಿಂಗೆ ಕೆಳಗಡೆ ಬರ್ಬೋದು, ಆಯಿತಾ. ಸೊ ಇದನ್ನ ಮೇಲೆ ಕ್ಲೋಸ್ ಆಗಿ ಮತ್ತೆ ಒಂದು ಕ್ಯಾಂಡಲ್ ಫಾರ್ಮೇಷನ್ ಆಗುತ್ತಲ್ವ, ಮತ್ತೆ ಒಂದು ಕ್ಯಾಂಡಲ್ ಬೇಕಾದ್ರೆ ಇಲ್ಲೇ ತೊಗೊಂಬೋದು. ಬಟ್ ನಾವು ನಿಮಗೆ ತುಂಬ ಜನಕ್ಕೆ ಡೌಟ್ ಬಂದಾಗ ಕನ್ಫರ್ಮೇಷನ್ ಬೇಕಾದ್ರೆ ನಾವು ನೋಡಿ ಇಲ್ಲಿ ಪಂಚ್ ಮಾಡಿ ಇದು ಕೆಳಗಡೆ ಎಸೆಯಲ್ಲಿ ನೋಡಿ 152ಇಂದ 152 132 152 ಒಂದು ನಿಮಿಷ 152 ಶಟ್ 152 ಇಲ್ಲಿ ಎಂಟ್ರಿ ಆದ್ರೂ 152ಇಂದ ನಮ್ಮ SL ಎಷ್ಟಾಗುತ್ತೆ 20 ರೂಪೀಸ್ 132. ಬಟ್ ಇಲ್ಲಿ ಟಚ್ ಆದಾಗ ಎಷ್ಟು ನನಗೆ ಪ್ರೀಮಿಯಮ್ ಬಂದಿದ್ದು, ನನಗೆ 1135 ಇಲ್ಲಿ ಆಯಿತಾ. ಇಲ್ಲಿಗೆ ಎಷ್ಟು ರೂಪಾಯಿ ಬಂತು, 152ಇಂದ 182ವರೆಗೂ ಬಂದಿದೆ ನೋಡಿ, ಆಯಿತಾ. ಇಲ್ಲಿ ತೊಗೊಂಡಾಗ ಸೊ ಅದೇ ನಾವು ಇಲ್ಲಿ ಎಂಟ್ರಿ ತೊಗೊಂಡಿದ್ದಿದ್ರೆ ಈ ಕ್ಯಾಂಡ್ಲ, ಓಕೆ, 10 ಗಂಟೆಗೆ ಎಂಟ್ರಿ ತೊಗೊಂಡಿದ್ದಿದ್ರೆ 10 ಗಂಟೆಗೆ ಇಲ್ಲಿದೆ, ಎಲ್ಲಿ ಎಂಟ್ರಿ ತೊಗೊಂಡಿದ್ದೆ 145ರಿಂದ ಎಷ್ಟಾಗುತ್ತೆ ನೋಡಿ 182, ನಿಯರ್ ಬೈ 38 ಪಾಯಿಂಟ್ಸ್ ಬಂತು. ಹೇಳಿದ್ನಲ್ಲ, ನಿಯರ್ ಬೈ 40 ಪಾಯಿಂಟ್ಸ್ವರೆಗೂ ಕವರ್ ಆಗುತ್ತೆ, 42ವರೆಗೂ. ಸೊ ನನಗೇನಾಗುತ್ತೆ, ಇದನ್ನೇ ಕವರ್ ಮಾಡಬೇಕು, ಇಲ್ಲೇ ಮ್ಯಾಚ್ ಮಾಡಬೇಕಾಗುತ್ತೆ. ಇಲ್ಲೇನೋ ಬಂದಿರೋ ನಾನು ಟ್ರೇಡ್ ತೊಗೊಳಲ್ಲ, ಆಯಿತಾ. ಇದೊಂದು ಲಾಜಿಕ್ಕು. ಈ ಲಾಜಿಕ್ನ ಅಪ್ಲೈ ಮಾಡಿದ್ರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಬಟ್ ಇದು ಸರ್ ನೀವು ಯಾವಾಗೂ ಫಾಲೋ ಮಾಡಬೇಕಾ. ಬಟ್ ಏನಂದರೆ ಇದನ್ನು ಫಾಲೋ ಮಾಡಿದ್ರೆ, ರೀಟ್ರೇಸ್ಮೆಂಟ್ನ ಫಾಲೋ ಮಾಡಿದ್ರೆ ನಿಮ್ಗೆ ಕನ್ಫರ್ಮೇಷನ್ ಹೆವಿ ಆಗಿ ಡಬಲ್ ಕನ್ಫರ್ಮೇಷನ್ ಆಗಿ ಟ್ರೇಡ್ ಹೋಗುತ್ತೆ. ವಿತ್ ಸಪೋರ್ಟ್ ಇರಬೇಕು, ಇಲ್ಲಿ ಝೋನ್ ಹತ್ರ ಸಪೋರ್ಟ್ ಇರಬೇಕು, ಆಯಿತಾ. ಸಪೋರ್ಟ್ ಇದ್ದಾಗ ಇದನ್ನು ಕ್ರಾಸ್ ಓವರ್ ಆಗಿ ಮತ್ತು ರೀಟೆಸ್ಟ್ ಆಗಿ ಒಂದು ಕ್ಯಾಂಡಲ್ ಫಾರ್ಮೇಷನ್ ಮಾಡ್ತಲ್ಲ, ಕ್ಯಾಂಡಲ್ ಫಾರ್ಮೇಷನ್ ಮಾಡಬೇಕು. ಆರ್ ಐದರ್ ಈ ಪ್ರೀವಿಯಸ್ ಇರುತ್ತಲ್ವ ಕ್ಯಾಂಡಲ್ಸ್ ಇರುತ್ತೆ, ಅದನ್ನು ಮೇಲೆ ಕ್ಲೋಸಿಂಗ್ ಕೊಡಬೇಕು. ಸೊ ಈ ಲಾಜಿಕ್ನ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ಅದನ್ನು ಟ್ರೈ ಮಾಡಿ, ಆಯಿತಾ. ಇದು 4ನೇ ತಾರೀಕು ಅನಾಲಿಸಿಸ್ ಆಯಿತು. 5ನೇ ತಾರೀಕು ಬರೋಣ, ಆಯಿತಾ. ಸೇಮ್ 5ನೇ ತಾರೀಕು ಏನಾಗುತ್ತೆ, ನಮಗೆ ಬೆಳಿಗ್ಗೆ ಒಂದು ರೀಟ್ರೇಸ್ಮೆಂಟ್ ಕೊಡ್ತು, ಈ ಚಿಕ್ಕ ಕ್ಯಾಂಡಲ್ ಫಾರ್ಮೇಷನ್ ಆಗ್ತಿತ್ತು. ಏನಾಗುತ್ತೆ ನೋಡಿ, ಈ ಥರ ಹೇಳಿದ್ನಲ್ವ, ಸ್ಟಾರ್ಟಿಂಗ್ ಹೇಳಿದ್ದೀನಿ, ಈ ಥರ ವಿಕ್ಸ್ ಬಂದರೆ ಅವಾಯ್ಡ್ ಮಾಡಿ ಅಂತ ನೋಡಿ. ಚಿಕ್ಕ ಕ್ಯಾಂಡಲ್ ಬಂದರೆ ಅವಾಯ್ಡ್ ಮಾಡಿಬಿಡಿ. ಅದು ಕಂಪ್ಲೀಟ್ಲಿ ಮಾರ್ಕೆಟ್ ಯಾವ ಕಡೆ ಹೋಗುತ್ತೆ ಅಂತ ಗೊತ್ತಾಗಲ್ಲ. ನಾನು ಆಗಲೇ ಹೇಳಿದ್ನಲ್ಲ, ಈ ಬುಲ್ಲಿಂಜರ್ ಬ್ಯಾಂಡ್ ಅಪ್ಪರ್ ಬ್ಯಾಂಡ್ ಹತ್ರ ಇದೆ, ಕೆಳಗಡೆ ಬರುತ್ತೆ ಅಂತಲೇ ಅರ್ಥ, ಅದು ಲಾಜಿಕ್ ಇದೆ ಅಲ್ವಾ. ಸೊ ಇಲ್ಲಿ ಬಂತು ನೋಡಿ ಈ ವಿಡಿಯೋ ನೋಡಿ, ಇಲ್ಲಿಲ್ವ ಅಪ್ಪರ್ ಬಂದು ಇಲ್ಲಿ ಲೋವರ್ ಬ್ಯಾಂಡ್ ಟಚ್ ಆಯಿತು, ಬುಲ್ಲಿಂಜರ್ ಬ್ಯಾಂಡು ಲೋವರ್ ಬ್ಯಾಂಡ್ ಹತ್ರ ಇದೆ. ಸೊ ನನಗೆ ಇಲ್ಲಿ ಕನ್ಫರ್ಮೇಷನ್ ಬಂದು ನೋಡಿ, ಆಗಲೇ ಹೇಳಿದ್ವ, ಇಲ್ಲಿ ಕ್ಲೋಸಿಂಗ್ ಕೊಟ್ಟು ಇದನ್ನು ಕೆಳಗಡೆ ಬಂದು ನೋಡಿ ಇಲ್ಲಿವರೆಗೂ ಬಂದು ಮೇಲೆ ಹೋಗ್ತಿದೆ. ಒಂದು ಟ್ರೈ ಮಾಡ್ಬೋದು, ನೋಡೋಣ. ಅಲ್ಲಿ ನನಗೆ ಇದೇನು ಎಷ್ಟಂದರೆ ಒಂದು ಟ್ರೈ ಮಾಡ್ಬೋದು, ಇಲ್ಲೇನಂದರೆ 25,582 ಒಂದು ಟ್ರೈ ಮಾಡ್ಬೋದು. ಬಟ್ ಬೇಡ ಅಂದರೆ ಆ ಟ್ರೇಡ್ನ ಬಿಡಿ, ಬಟ್ ಚೆಕ್ ಮಾಡೋಣ ಬುಲ್ಲಿಂಜರ್ ಲೋವರ್ ಬ್ಯಾಂಡ್ ಹತ್ರ ಇದೆಯಾ ಅಲ್ಲ ಅಂತ. 25,550 ತೊಗೋಣ, 25,550 ತೊಗೊಂಡಿದ್ದೀನಿ. 5ನೇ ತಾರೀಕು ನೋಡಿ, ಅದೇ ಹೇಳಿದ್ನಲ್ವ, ಫಸ್ಟ್ ಕ್ಯಾಂಡಲ್ ನೋಡಿ, ಇದ್ರ ಮೇಲೆ ಕ್ಲೋಸಿಂಗ್ ಕೊಟ್ಟಿಲ್ಲ ನನಗೆ, ಇದ್ರ ಮೇಲೆ ಕ್ಲೋಸಿಂಗ್ ಕೊಟ್ಟಿಲ್ಲ ನೋಡಿ, ಇದ್ರ ಮೇಲೆ ಇದು ನನಗೆ ಪಿಕ್ ಮಾಡ್ತು. ಇಲ್ಲಿ ತೊಗೊಂಡು 90ಗೆ ತೊಗೊಂಡು 20 ರೂಪೀಸು, 90ಗೆ ತೊಗೊಂಡು 70 ಆರ್ ಝೋನ್ ಟಚ್ ಆಗೋವರೆಗೂ, ಝೋನ್ ಟಚ್ ಆಯಿತಾ, ಇಲ್ಲಿ ಈ ಝೋನ್ ಟಚ್ ಆಯಿತಾ, ಓಕೆ, ಇಲ್ಲೇ ಕ್ಲೋಸ್ ಮಾಡಿ ನೋಡಿ. 190ಇಂದ 218 220 ಇಷ್ಟೇ, ಝೋನ್ ಟಚ್ ಆಯಿತಾ, ಓಕೆ, ಇಲ್ಲೇ ಕ್ಲೋಸ್ ಮಾಡಿ. ಸೊ ನಾವು ಇಲ್ಲಿ ತೊಗೊಂಡಿದ್ದೆ, ಝೋನ್ ಹತ್ರ ತೊಗೊಂಡಿದ್ರೆ ನೋಡಿ, ಇಲ್ಲಿ ತೊಗೊಂಡಿದ್ದಿದ್ರೆ ನೋಡಿ ಅಬ್ಸರ್ವ್ ಮಾಡ್ಕೊಳ್ಳಿ, ಇಲ್ಲಿ ತೊಗೊಂಡಿದ್ರೆ 180ಇಂದ ನಾವು 40 ರೂಪಾಯಿ ಪ್ರೀಮಿಯಮ್ ಬಂದಿದೆ ಇಲ್ಲಿ, ಆಯಿತಾ. ಸೊ ಈ ಥರ ನೋಡಿ ಮಾಡಬೇಕು. ಲೋವರ್ ಬ್ಯಾಂಡ್ ಹತ್ರ ಇರಬೇಕು ನನಗೆ, ಕಂಪ್ಲೀಟಾಗಿ ಲೋವರ್ ಬ್ಯಾಂಡ್ ಹತ್ರ ಇದ್ದಾಗ ಅಕ್ಯುರೇಸಿ ಜಾಸ್ತಿ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ ಟ್ರೇಡು,
ಆಯಿತಾ. ಬಿಕಾಸ್ ನಾವೇನು ಇ ಎಮ್ ಯೂಸ್ ಮಾಡಿದ್ರೆ ಇಲ್ಲೆಲ್ಲ ಬರುತ್ತೆ. ಸೊ ಅದರಿಂದ ಏನಾಗುತ್ತೆ, ಇದನ್ನು ಯೂಸ್ ಮಾಡಿ. ಓಕೆ, ಅದಾಯ್ತಲ್ವ. ನೆಕ್ಸ್ಟು ನಿಮಿಷ ಒಂದು ನಿಮಿಷ. ಹಲೋ, ಒಂದು ನಿಮಿಷ. ಓಕೆ, ಸೊ ಇದಾಯಿತು. ಇದೇನಾಗುತ್ತೆ, ಫಸ್ಟ್ 5ನೇ ತಾರೀಕು ಫಸ್ಟ್ ಟ್ರೇಡ್ ಆಯಿತು. ಇನ್ನು ಸೆಕೆಂಡ್ ಟ್ರೇಡ್ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬಂದಾಗ ನೋಡಿ, ಇಲ್ಲಿ ಮೇಲೆ 2 ಝೋನ್ ಇದೆ. ವೀಕ್ಲಿ ಝೋನ್ ಇದೆ, ಡೈಲಿ ಝೋನ್ ಇದೆ. ವೀಕ್ಲಿ ಮತ್ತು ಡೈಲಿ ಇದ್ದರೆ ಆಲ್ಮೋಸ್ಟ್ 90% ರಿಜೆಕ್ಷನ್ ಆಗುತ್ತೆ. 5ನೇ ರಿಜೆಕ್ಷನ್ ಆಗುತ್ತೆ ಅಂತ ಅರ್ಥ. ಸೊ 24,650 ಇದೆ. 24,650. ಸೊ 24,650 ಪುಟ್ ಆಪ್ಷನ್ ಕೆಳಗಡೆ ಬರುತ್ತಂತ. ಸೊ ನಾವು ನೋಡಿದಾಗ ಎಷ್ಟು ಗಂಟೆಗೆ ಇದು ನೋಡಿ, 11 ಗಂಟೆ 5 ನಿಮಿಷಕ್ಕೆ. ಸೊ ನನಗೆ ಇಲ್ಲೇ ಬಂತು 11 ಗಂಟೆ 5 ನಿಮಿಷಕ್ಕೆ. 11 ಗಂಟೆ 5 ನಿಮಿಷಕ್ಕೆ ಬಂತಲ್ವಾ. ಸೊ ನೋಡಿ, ಕ್ರಾಸ್ ಓವರ್ ಆ್ಯಂಡ್ ರಿಟ್ರೇಸ್ಮೆಂಟು ಇಲ್ಲಿ 34 ತೊಗೊಂಡಾಗ 34 ನಮಗೆ 14 20 ರೂಪಾಯಿ. 14 ನೋಡಿ, ಇಲ್ಲಿ ತೊಗೊಂಡಾಗ ಈ ಝೋನ್ ಟಚ್ ಆಯ್ತಲ್ವ. ಸೊ ಇವರು ಝೋನ್ ಟಚ್ ಆದಾಗ ಎಕ್ಸಿಟು ನಾನು 33ಕ್ಕೆ ತೊಗೊಂಡಾಗ ಈ ಝೋನ್ ಟಚ್ ಆಗಿ ಎಕ್ಸಿಟ್ ಆಗಿದೆ. ಆವಾಗ 11:50ಕ್ಕೆ. ಓಕೆ, ಆಯಿತಾ. 5ನೇ ತಾರೀಕಿದು ಆಯಿತಾ. ನೋಡಿ 132ಇಂದ 170ವರೆಗೂ ಬಂದಿದೆ ಆಯಿತಾ. ಸೊ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ. ಬಟ್ ನಾನು ಹೇಳ್ತಿದ್ದೀನಲ್ವಾ, ನನಗೆ ಬುಲ್ಲಿಂಜರ್ ಬ್ಯಾಂಡ್ ಲೋವರ್ ಬ್ಯಾಂಡ್ ಹತ್ರ ಇದ್ರೇ ಮ್ಯಾಚ್ ಆಗೋದು ವಿತ್ ಝೋನ್ ಸಪೋರ್ಟ್. ವಿತೌಟ್ ಎಲ್ಲಂದ್ರೆ ಅಲ್ಲಿ ತೊಗೊಳಂಗಿಲ್ಲ. ವಿತ್ ಝೋನ್ ಏನೋ ಸಪೋರ್ಟ್ ತೊಗೊತಿದ್ಯಾ, ಸಪೋರ್ಟ್ ತೊಗೊಂಡಾಗ ಮ್ಯಾಚ್ ಆದರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇದೊಂದು ಆಯಿತಾ. ಇದು ಬಿಡಿ ನೋಡಿ. ಸೊ ಓಕೆ, ನೆಕ್ಸ್ಟ್ ಇಲ್ಲಿ ಈ ಟ್ರೇಡ್ ಬಂತು. ಇದೇನಾಗುತ್ತೆ ಇಲ್ಲಿ ನೋಡಿ. ಓಕೆ, ಇಲ್ಲಿ ಫಸ್ಟ್ ಕ್ಯಾಂಡಲ್ ಬಂತು. ನೋಡೋಣ ಟ್ರೇಡ್ ಸಿಕ್ಕಿದೆಯಲ್ಲ ಅಂತ. ಈ ಟ್ರೇಡ್ ಆಗಂತಲ್ಲ ನೋಡಿ, ಇಲ್ಲಿ ಒಂದು ಟಾರ್ಗೆಟ್ ಇಟ್ಟಾಯಿತು, ಇಲ್ಲಿ ಒಂದು ಟಾರ್ಗೆಟ್ ಇಟ್ಟಾಯಿತು ಆಯಿತಾ. ಸೊ ಇಲ್ಲಿ ನೋಡೋಣ, ಇಲ್ಲಿ ಯಾಕಂದರೆ ಝೋನ್ 2ನೇ ಸತಿ ನೋಡಿ ಇಲ್ಲಿ ಬಂದಿದೆ. ಸಡನ್ ತೊಗೊಳೋದು ಇಲ್ಲಿ ಇದಾಗ್ತಿದೆ. ಸೊ ನೋಡೋಣ ಟ್ರೇಡು ಎಸ್ ಎಲ್ ಆಗುತ್ತಾ ಏನಾಗುತ್ತೆ ಅಂತ ನೋಡೋಣ. ಎಸ್ ಎಲ್ ಆಲ್ಮೋಸ್ಟ್ ಇಲ್ಲಿ ಎಸ್ ಎಲ್ ತನಕ ಕಾಣಿಸ್ತಿದೆ. ಬಟ್ ನೋಡಿ ಅಲ್ಲೇ ಟ್ರೇಡ್ಸ್ ಇದೆಯಿಲ್ಲ ಅಂತ. ಸೊ ಎಷ್ಟು 11,550 ಅಂದರೆ 25,550. ಓಕೆ, ಕಾಲ್ ಸೈಡ್ ಅಲ್ವಾ. ಓಕೆ, 550. ಸೊ 12 ಗಂಟೆಗೆ ಓಕೆ, 5ನೇ ತಾರೀಕು 12 ಗಂಟೆಗೆ. ನೋಡಿ ನಾನು ಅದನ್ನೇ ಹೇಳಿದ್ನಲ್ವಾ, ಕ್ರಾಸ್ ಓವರ್ ಆಗಿ ರಿಟ್ರೇಸ್ಮೆಂಟ್ ಮಾಡಿಲ್ಲ ನೋಡಿ ಇಲ್ಲಿ. ಅದಕ್ಕೆ ಹೇಳಿದೆ ನಾನು, ಕ್ರಾಸ್ ಓವರ್ ಆ್ಯಂಡ್ ರಿಟ್ರೇಸ್ ಮಾಡಿ ತುಂಬ ಚೆನ್ನಾಗಿ ನೋಡಿ. ಇಲ್ಲಿ ಈ ಝೋನ್ನ ಹಿಂಗೆ ಈ ಲೈನ್ನ 9 ಲೈನ್ನ ಕ್ರಾಸ್ ಓವರ್ ಆಗಿ ಈ ಲೈನನ್ನು ಹಿಂಗೇನೋ ಬಂದು ಇದ್ರ ಮೇಲೆ ಕ್ಯಾಂಡಲ್ ಕ್ಲೋಸಿಂಗ್ ಕೊಟ್ಟಿದ್ರೆ ಇದು ಒಳ್ಳೆ ಟ್ರೇಡ್ ಆಗಿರೋದು ಆಯಿತಾ. ಇನ್ ಕೇಸ್ ಎಸ್ ಎಲ್ ಆಗಿದ್ರು ಓಕೆ, ಅಕ್ಸೆಪ್ಟ್ ಮಾಡಬೇಕಾಗಿತ್ತು. ಬಟ್ ಇಲ್ಲಿ ನೋಡಿ ಆಗಿದೆ. ಬಟ್ ಇದು ಕ್ರಾಸ್ ಓವರ್ ಆಗಿ ರಿಟ್ರೇಸ್ಮೆಂಟ್ ಆಗಿಲ್ಲ ಆಯಿತಾ. ಸೊ ಇಲ್ಲಿ ನೋಡಿ, ನೆಕ್ಸ್ಟ್ ಬೈಯಿಂಗ್ ಟ್ರೇಡ್ ಇಲ್ಲ ಬಿಡಿ. ನೆಕ್ಸ್ಟ್ ಯಾವುದಿಲ್ಲ ಅಷ್ಟೇ. ನಂಗೆ ಝೋನ್ ಹತ್ರ ಬರಲಿಲ್ಲ, ನಾನು ಟ್ರೇಡ್ ಇಲ್ಲ, ಅಲ್ಲಿಗೆ ನಾನು ಕ್ಲೋಸ್ ಮಾಡಬೇಕು. ನೀವು ಇಲ್ಲೆಲ್ಲ ವೆಯ್ಟ್ ಮಾಡ್ಕೊಂಡು ಕುತ್ಕೊಂಡ್ರೆ ಹೆಚ್ಚು ಕಡಿಮೆ ಆಗುತ್ತೆ ನೋಡಿ. ಇಲ್ಲಿ ಬಂತು, ಇಲ್ಲಿ ತೊಗೊಂಡ್ರೆ ಇದು ಕೆಳಗಡೆ ಬರುತ್ತಲ್ವ. ಸೊ ಝೋನ್ ಹತ್ರನೇ ಮ್ಯಾಚ್ ಮಾಡಬೇಕು. ಇ ಎಮ್ ಐ 9 ಲೋನ ಅದು ಬಿಟ್ಟು ಬೇರೆ ಕಡೆ ಮ್ಯಾಚ್ ಮಾಡಿದ್ರೆ ನಿಮಗೆ ಎಸ್ ಎಲ್ ಹೊಡಿತದೆ. ಎಸ್ ಎಲ್ ಇದರಲ್ಲೂ ಹೊಡೆಯೋಲ್ಲ ಅಂತಲ್ಲ, ಇದರಲ್ಲೂ ಝೋನ್ ಹತ್ರ ಮ್ಯಾಚ್ ಮಾಡಿ ಎಕ್ಸಾಕ್ಟಾಗಿ ಮ್ಯಾಚ್ ಮಾಡ್ಕೊಂಡು ಹೋದರೂ ಎಸ್ ಎಲ್ ಹೊಡಿತದೆ ಆಯಿತಾ. ಬಟ್ ಏನನ್ನ ಅಕ್ಯುರೇಸಿ ಜಾಸ್ತಿ ಇರುತ್ತೆ ಝೋನ್ ಹತ್ರ ತೊಗೊಂಡಾಗ ಅಕ್ಯುರೇಸಿ ಜಾಸ್ತಿ ಇರುತ್ತೆ. ಸೊ ಅದರಿಂದ ಹೇಳ್ತಿದ್ದೀನಿ. ಇದು 5ನೇ ತಾರೀಕು ಕಂಪ್ಲೀಟ್ ಅನಾಲಿಸಿಸ್ ಆಯಿತು. ಎಷ್ಟು ಟ್ರೇಡ್ ಕೊಡ್ತು ನನಗೆ, 1 2 ಮುಗಿಸ್ದ. ಓಕೆ, ಟಾರ್ಗೆಟ್ ಕೊಟ್ಟವು ಅಷ್ಟೇ. ಬಟ್ ಇಲ್ಲಿ ಟ್ರೇಡ್ ಸಿಗಾರಾಗಿಲ್ಲ, ಕ್ರಾಸ್ ಓವರ್ ರಿಟ್ರೇಸ್ಮೆಂಟ್ ಆಗಿಲ್ಲ. ಸೊ ಯಾವಾಗೂ ಕ್ರಾಸ್ ಓವರ್ ಯಾಕೆ ಮಾಡಬೇಕಾ ಸರ್ ಅಂದರೆ, ಒಂದು ಕ್ಯಾಂಡಲ್ಲು ಈ ಪ್ರೀವಿಯಸ್ ಕ್ಯಾಂಡಲ್ನ ಕ್ಲೋಸ್ ಮಾಡಲಿ. ಇದಾದ್ರೆ ನೀವು ಕ್ರಾಸ್ ಓವರ್ಗೆ ಅಂದರೆ ಒಂದು ಸ್ಟ್ರಾಂಗ್ ಕ್ಯಾಂಡಲ್ ಬರಲಿ. ಇಲ್ಲಿ ಬರ್ತಿದೆಯಾ ನೋಡಿ, ಈ ಥರ ಕ್ಯಾಂಡಲ್, ಗ್ರೀನ್ ಕ್ಯಾಂಡಲ್, ಇದು ರೆಡ್ ಕ್ಯಾಂಡಲ್ ಬಂದಿದೆಯಲ್ವಾ. ಇಲ್ಲಿ ಗ್ರೀನ್ ಕ್ಯಾಂಡಲ್ ಬಂದಿದ್ದು ನಾನು ಹೋಗ್ಬೋದಾಯ್ತು. ಬಟ್ ಇಲ್ಲಿ ಯಾವುದು ಬರಲಿಲ್ಲ ನೋಡಿ, ಅಷ್ಟೊಂದು ನಮಗೆ ಬೈಯಿಂಗ್ ಪ್ರೆಷರೇ ಕಾಣಿಸ್ತಿಲ್ಲ. ಸೊ ಆದ್ದರಿಂದ ಎಂಟ್ರಿ ಇಲ್ಲ ಇಲ್ಲಿ. ಓಕೆ ಆಯಿತಾ. ನೆಕ್ಸ್ಟ್ ಬರೋಣ. ಇಲ್ಲಿ ವೀಕ್ಲಿ ಇಲ್ಲಿ ಒದ್ದಾಡ್ತಿದೆ ಆಯಿತಾ. ಇಲ್ಲೇ ನೋಡಿ, ಇಲ್ಲಿಲ್ಲ. ಇಲ್ಲಿ ಬಂದಾಗ ಒಂದು ಟ್ರೇಡ್ ತೊಗೊಬೋದಾ ನೋಡಿ. ಇಲ್ಲಿ ಝೋನ್ ಟಚ್ ಆಗಿಲ್ಲ. ಇಲ್ಲಿ ನೋಡೋಣ. ಸೊ ನೋಡೋಣ ಎಷ್ಟೊತ್ತಿಗೆ ಎಷ್ಟು 11 ಗಂಟೆ 30 ನಿಮಿಷಕ್ಕೆ. 11 ಗಂಟೆ 30 ನಿಮಿಷಕ್ಕೆ ಇಲ್ಲವಲ್ವ 24,650 ತೊಗೊತೀನಿ. ಶಟ್ 24,650 ಎಷ್ಟಿದೆ ಇದು. ಕಾಲ್ ಸೈಡ್ ಇದಲ್ಲ 550 ಇದೆ. ಓಕೆ ನೋಡೋಣ, ಇದರಲ್ಲಿ ನೋಡೋಣ. ಶಟ್ ಸಾರಿ ಪುಟ್ ಸೈಡ್ 450. ಓಕೆ, ಎಷ್ಟನೇ ತಾರೀಕಿದು, 6ನೇ ತಾರೀಕು. ಸೊ 6ನೇ ತಾರೀಕಿಗೆ ನೋಡಿ, ಇಲ್ಲಿ ಒದ್ದಾಡ್ತಿದ್ದೆ ವೀಕ್ಲಿ ಝೋನ್ ಹತ್ರನೇ ಒದ್ದಾಡ್ತಿದ್ದೆ 6ನೇ ತಾರೀಕು.
6ನೇ ತಾರೀಕು ಇಷ್ಟು 11:30 11 ಗಂಟೆ ನೋಡಿ ಕ್ರಾಸ್ ಕ್ಲಿಯರು ಬಿಲ್ಲಿಂಗ್ ಬ್ಯಾಂಡ್ ಲೋವರ್ ಬ್ಯಾಂಡ್ ಹತ್ರ ಇದೆ. ಆ್ಯಂಡ್ ಈಗ ಝೋನ್ ಕನ್ನಡ ಆಗಲಿಲ್ಲ ಪರ್ಫೆಕ್ಟ್ ಕ್ಯಾಂಡಲ್ ಕ್ಲೋಸ್ ಆದರೆ ತೊಗೊಂಬೋದಂತ ನೋಡಿ. ಪರ್ಫೆಕ್ಟ್ ಕ್ಯಾಂಡಲ್ ಕ್ಲೋಸ್ ಆಗಿದೆ 121. ಯಾಕಂದರೆ ಇದು 20 ರೂಪಾಯಿ ಇಟ್ಟರೆ ತುಂಬ ಇದಾಗುತ್ತೆ, ದೊಡ್ಡ ದೊಡ್ಡ ಹೆಸರು ಆಗ್ಬಿಟ್ಟು 10 ರೂಪಾಯಿ ಇಟ್ಟೆ 121 110 ಇದೆಲ್ಲರೂ ಹೋಗಿದೆ. ಆಲ್ಮೋಸ್ಟ್ 1:1.5 ಕೊಟ್ಟಿದೆ. ಸೊ ನಿಮ್ಗೆ ಅಷ್ಟೇ ಬೇಕಾದರೆ NF ಮಾಡಿ, ಬಟ್ ಓಲ್ಡ್ ಮಾಡಿದ್ರೂ SL ಆಗ್ತಿತ್ತು. ಬಟ್ ಇಲ್ಲೆಲ್ಲೋ ನಿಯರ್ ಬೈ ಇಲ್ಲೆಲ್ಲೋ SL ಆಗ್ತಿತ್ತು ಬಂದು ಪ್ರೀಮಿಯಮ್ ಫುಲ್ ಡಿಕೆ ಆಗಿ ಆಮೇಲೆ SL ಆಗ್ತಿತ್ತು ನೋಡಿ. ಬಟ್ 15 ರೂಪಾಯಿ ಬಂದಿತ್ತಿಲ್ವಾ, 15 ರೂಪಾಯಿ ಬಂದಿದೆ. ಸೊ ನಾನು ಅದಕ್ಕೆ ಹೇಳೋದು, ನಾನು ಎಲ್ಲೋ ಕ್ರಾಸ್ ಓವರಾದಾಗ ನಾವು ಇಲ್ಲೆಲ್ಲೋ ಒಂದು ತೊಗೊತೀರಂದರೆ ಮಾಡಬಾರ್ದು ಆಯಿತಾ. ಸೊ ನಾವು ಇಲ್ಲೇ ತೊಗೊತೀರ, ಬಟ್ ಇಲ್ಲೂ ತಗೊಳಕ್ಕೆ ಸ್ವಲ್ಪ ಧೈರ್ಯ ಬೇಕಂದರೆ ಇದ್ರ ಮೇಲೆ ಕ್ಲೋಸಿಂಗ್ ಅಂದರೆ ಒಂದು ಬೆಟರ್. 9 EMA ಮೇಲೆ ಕ್ಲೋಸಿಂಗ್ ಅಂದರೆ ಒಳ್ಳೆ ಚಾನ್ಸು ತೊಗೊಳಕ್ಕೆ, ಟ್ರೇಡ್ನ ತೊಗೊಳಕ್ಕೆ. ಅದಕ್ಕೆ ಕೆಳಗಡೆ ಕ್ಲೋಸಿಂಗ್ ಅಂತ ವೆಯ್ಟ್ ಮಾಡಬೇಕು, ಕ್ಲೋಸಿಂಗ್ ಅವರು ವೆಯ್ಟ್ ಮಾಡಬೇಕು. ಸಿಗಲಿಲ್ಲ ಸುಮ್ಮನೆ ಆಗಬೇಕಷ್ಟೆ. ಅದು ಏನಾಗುತ್ತೆ ಅಷ್ಟೇ, ಇನ್ಯಾವುದು ಸೈಡ್ ಸಿಗಿಲ್ಲ. ಮತ್ತು ಇಲ್ಲಿ ಝೋನ್ ಹತ್ರ ಕ್ಲೋಸ್ ಆಗಿಲ್ಲ, ಇಲ್ಲಿವರೆಗೂ ಝೋನ್ ಹತ್ರಕ್ಕೆ ಬರಲಿಲ್ಲ. ಒಂದೇ ಟ್ರೇಡ್ ಬಂದಿತ್ತು ಮತ್ತು ಈ ಟ್ರೇಡ್ಸ್ ಯಾವುದೂ ಇಲ್ಲ ಆಯಿತಾ. ನೆಕ್ಸ್ಟು ಇವತ್ತು 7ನೇ ತಾರೀಕು. ಸೊ ಇವತ್ತು ಟ್ರೇಡ್ ನೋಡೋಣ. ಇಲ್ಲಿ ವೀಕ್ಲಿ ಝೋನ್ ಹತ್ರ ಬಂತು ನೋಡಿ, ವೀಕ್ಲಿ ಝೋನ್ ಹತ್ರ ಬಂತು ನೋಡೋಣ. ವೀಕ್ಲಿ ಝೋನ್ ಹತ್ರ ಬಂದಾಗ ಸೆಕೆಂಡ್ ಡೈಲಿ ಝೋನು ಮೇಲೆ ಇದೆ. ಯೂಶ್ವಲಿ ಏನಾಗುತ್ತೆ ಡೈಲಿ ಝೋನ್ ಹತ್ರ ತೊಗೊಬೇಕು. ಬಟ್ ಈ ವೀಕ್ಲಿ ಝೋನ್ ಇದೆಯಲ್ವ, ನಿಮ್ಗೆ ಏನಂತ ಇದು ವೀಕ್ಲಿ ಝೋನ್ ಇದ್ದಾಗ ರಿಜೆಕ್ಷನ್ ಆಗುತ್ತೆ, 90% ಗೊತ್ತಾಗುತ್ತಲ್ವ. ಸೊ ಅದರಿಂದ ಏನಾಗುತ್ತೆ ಇಲ್ಲಿ ರಿಜೆಕ್ಷನ್ ಕ್ಯಾಂಡಲ್ ನೋಡಬೇಕು ಆಯಿತಾ. ಸೊ ಯಾಕಂದರೆ ನಮಗೆ ಡೈಲಿ ರೆಸಿಸ್ಟೆನ್ಸ್ ಝೋನ್ ಮೇಲೆ ಇದೆ ಆಯಿತಾ. ಆ್ಯಂಡ್ ವೀಕ್ಲಿ ಝೋನು ಇಲ್ಲೇ ಇದೆ. ನಿನ್ನೆ ಇಲ್ಲಿ ಪೂರ್ತಿ ಇಲ್ಲಿ ಬದಲಾಡಿದೆ. ಸೊ ಮಾರ್ಕೆಟು ಗ್ಯಾಪ್ ಡೌನ್ ಆಗಿದೆ. ಸೊ ನಾವು ಥಿಂಕ್ ಮಾಡಬೇಕಾಗಿರೋದು ಡೌನ್ ಸೈಡೆ. ಇಲ್ಲಿ ನೋಡೋಣ 10 ಗಂಟೆಗೆ ನೋಡೋಣ. 10 ಗಂಟೆಗೆ ಸಿಕ್ಕರೆ ನಮಗೇನು ಮ್ಯಾಚ್ ಆದರೆ ತೊಗೊಳೋದು ಅಷ್ಟೇ. ಬುಲ್ಲಿಂಜರ್ ಬ್ಯಾಂಡ್ ಲಾಜಿಕ್ ಮ್ಯಾಚ್ ಆದರೆ ತೊಗೊಳೋದು, ಅದರ್ವೈಸ್ ಇಲ್ಲ 620. ಸೊ ಇದೇ ನೋಡೋಣ ಆಯಿತಾ. ಎಷ್ಟು ಗಂಟೆಗೆ? 10 ಗಂಟೆಗೆ ತಾರೀಕು 10 ನೋಡಿ ಇಲ್ಲಿದೆ. ಇಲ್ಲಿದ್ದಾಗ ನನ್ನ ಟ್ರೇಡ್ಸೇ ಇಲ್ಲ, ಯಾವುದೋ ಟ್ರೇಡ್ ತೊಗೊಳಂಗೆ ಇಲ್ಲ ಆಯಿತಾ. ನನಗೆ ಗ್ಯಾಪ್ ಜಾಸ್ತಿ ಆಯಿತು. ಬೇರೆಯವ್ರು ಏನೋ ಯೂಸ್ ಮಾಡ್ಬೋದು, ಝೋನ್ ಹತ್ರ ಬಂದಿದ್ದು ತೊಗೊಬೋದು, ಬಟ್ ನಾನು ಯೂಸ್ ಮಾಡಲ್ಲ. ನನಗೆ ಇಷ್ಟು ಗ್ಯಾಪ್ ಆದರೆ ನಾನು ಖಂಡಿತ ಐದರ್ ಇಲ್ಲೇ ಬಂದಿದ್ದಾಯ್ತು SL ಹೊಡಿತಾ ನಾನು ತೊಗೊತೀನಿ ಹೊರತು, ನಾನು ಇದನ್ನು ಲಾಜಿಕ್ನ ನಾನು ಇಲ್ಲಿ ತುಂಬ ಗ್ಯಾಪ್ ಇದ್ದರೆ ನಾನು ತೊಗೊಳಕ್ಕೆ ಹೋಗಲ್ಲ ಆಯಿತಾ. ಬೇಕಾದ್ರೆ ಇಲ್ಲಿ ತೊಗೊಂಡ್ಬಿಡ್ತೀನಿ, ಇದೇ ಕ್ಯಾಂಡಲ್ ಮತ್ತು ಇಲ್ಲಿ ತೊಗೊಂಡ್ಬಿಡ್ತೀನಿ ಝೋನ್ ಇದ್ದರೆ. ಬಟ್ ಇಲ್ಲಿ ಝೋನ್ ಇಲ್ಲ ಇಲ್ಲಿ ಆಯಿತಾ, ಇಲ್ಲಿ ತೊಗೊಂಡ್ಬಿಡ್ತೀನಿ ಆಯಿತಾ. ನಾನು ಇಲ್ಲಿ ಇಷ್ಟು ಗ್ಯಾಪ್ ಇದ್ದರೆ ತೊಗೊಳಕ್ಕೆ ಹೋಗಲ್ಲ, ಆ ಟ್ರೇಡ್ ಇಲ್ಲ. ನೆಕ್ಸ್ಟ್ ಬಂದಾಗ ನೋಡಿ ಇಲ್ಲಿ ಫಸ್ಟ್ ಟೈಮ್ ಇದಾಯಿತು ನೋಡೋಣ. 11:30 ಕಾಲ್ ಸೈಡು, 11:30 ಕಾಲ್ ಸೈಡ್ ನೋಡೋಣ. ಕಾಲ್ ಸೈಡ್ ವ್ಯಾಲ್ಯೂ ಎಷ್ಟಿದೆ ಅಂದರೆ 25,600. ಸೊ 24,600 ನೋಡಿದೆ. 24,600 11:30 ನೋಡಿ ಕ್ರಾಸ್ ಓವರ್ ಆಗಿ, ಸಾರಿ ಇಲ್ಲಿದೆ, ಬಟ್ ಇಲ್ಲಿ ಕ್ರಾಸ್ ಓವರ್ ಆಗಲೇ ವೆಯ್ಟ್ ಮಾಡಬೇಕು ಆಯಿತಾ. ಸೊ ನಾನು ನೋಡಿ ಇದು ಟ್ರೇಡ್ ಇದೆಯಲ್ವಾ ಆಯಿತಾ. ನೋಡಿ ಬುಲ್ಲಿಂಜರ್ ಬ್ಯಾಂಡ್ ಸ್ವಲ್ಪ ಡಿಫ್ರೆನ್ಸ್ ಇದೆ, ತೊಗೊಂಬೋದು ನನ್ನ ಯಾಕಂದ್ರೆ ನಿಯರ್ ಬೈ ಬ್ಯಾಂಡ್. ಬಟ್ ಇಲ್ಲೇನು ಇಲ್ಲ, ಇಲ್ಲಿ ತುಂಬ ಗ್ಯಾಪ್ ಅಪ್ ಏನಿಲ್ವಲ್ಲ. ಸೊ ಬುಲ್ಲಿಂಜರ್ ಬ್ಯಾಂಡ್ ಲೋವರ್ ಬ್ಯಾಂಡ್ ಹತ್ರ ಇದೆ. ನಾನು ಈ ಟ್ರೇಡ್ನ ಪಂಚ್ ಮಾಡಿದೆ ಆಯಿತಾ. ಪಂಚ್ ಮಾಡಿ SL ಇಟ್ಟಿದ್ದೆ, ಯೂಶ್ವಲಿ ಇಡ್ತೀನಿ. SL ಇಟ್ಟಿದ್ದೆ, ಬಂದು SL ಹೊಡಿತು ಆಯಿತಾ. ಇದನ್ನು ಈ ಟ್ರೇಡ್ ನಾನು ತಗೊಂಡಿದ್ದೆ ಇದು ಆಯಿತಾ. ಈ ಟ್ರೇಡ್ ನಾನು ತೊಗೊಂಡಿದ್ದೆ ಯಾಕಂದರೆ 2 ಡೇಸ್ ಇದೆಯಲ್ವ. ಈ 2 ಡೇಸು ನಾನು ಟ್ರೇಡ್ ಮಾಡಿಲ್ಲ. ಮತ್ತು ಇವತ್ತು ಮಾಡಿದಾಗ ಏನಾಗುತ್ತೆ, ಇಲ್ಲಿ ತೊಗೊಂಡಾಗ SL ಆಯಿತು. SLನ ಕೊಟ್ಟು ಸುಮ್ಮನೆ ಅದೇ SL ಆಯ್ತಲ್ವ. SL 20 rupees SL ಕೊಟ್ಟೆ ಆಯಿತಾ. ಸೊ 24,600. ಬಟ್ ಈ ಟ್ರೇಡ್ ಆಯಿತಾ, ಇದು ನನಗೆ 135 ಏನೋ ಸಿಕ್ಕಿತ್ತು. ಬಟ್ ಈ ಟ್ರೇಡಲ್ಲಿ ಬೇರೆ ಸ್ಟ್ರೈಕ್ ಫೇಸಲ್ಲಿ, ಬಟ್ ಈ ಟ್ರೇಡ್ ಇದ್ದರೆ ಇಲ್ಲಿದೆಯಲ್ವಾ. ಸೊ ಸೇಮ್ ಟ್ರೇಡೆ ಇಲ್ಲಿ ತೊಗೊಂಡೆ, 20 ರೂಪಾಯಿ SL ಕೊಟ್ಟಿದ್ದೆ, 20 ರೂಪಾಯಿ SL ಹೊಡಿತು. SL ಹೊಡಿಸ್ಕೊಂಡು ಸಿಸ್ಟಮ್ನ ಕ್ಲೋಸ್ ಮಾಡಿದೆ. ಸೊ ಮತ್ತು ಯಾವುದೋ ಟ್ರೇಡ್ ನಮಗೆ ಲಾಜಿಕಲ್ಲಿ ಯಾವುದೂ ಸಿಗಲಿಲ್ಲ. ಇದೇನಾಗುತ್ತೆ, ಇಷ್ಟು ದಿನದ ಒಂದು 3 days 4 days ಅನಾಲಿಸಿಸ್ ಆಗುತ್ತೆ. ಸೊ ಅನಾಲಿಸಿಸಲ್ಲಿ ನಾನು ಏನು ಮಾಡ್ತೀನಿ ಇಲ್ಲಿ, ಯಾಕಂದರೆ ನೋಡಿ ನೀವು ಪ್ರೀಮಿಯಮ್ ಚಾರ್ಟ್ಗೆ ಝೋನ್ ಹಾಕ್ಕೊಂಡ್ರೂ ಮ್ಯಾಚ್ ಆಗುತ್ತೆ. ಪ್ರೀಮಿಯಮ್ ಚಾರ್ಟ್ಗೆ ಒಂದು EMAನ ಕ್ಲೋಸ್ ಮಾಡ್ತಿದ್ದೀನಿ. ಪ್ರೀಮಿಯಮ್ಸ್ಗೆ ಡ್ರೀಮ್ ಝೋನ್ ಚಾರ್ಟ್ ಹಾಕ್ಕೊಂಡ್ರೆ ಡ್ರೀಮ್ ಝೋನು ಎಷ್ಟು 6 ಅವರ್ದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಬಟ್ ನಾನು ಹೇಳ್ತೇನೆ ಒನ್ ಡೇ ರೆಫರ್ ಆಲ್ಮೋಸ್ಟ್ 90% ಒನ್ ಡೇನೇ
ಯಾಕಂದ್ರೆ 6 ಅವರ್ಸು ಕಡಿಮೆ ಮಾಡ್ಕೊಳಕ್ಕೆ ಹೋದಾಗ ತುಂಬ ಇದಾಗತ್ತೆ ನೋಡಿ. ಇಲ್ಲಿ ರಿಜೆಕ್ಷನ್ ಬಂತ ನೋಡಿ, ರಿಜೆಕ್ಷನ್ ನೋಡಿ, ಸಪೋರ್ಟ್ ತೊಗೊಂಡ್ಮೇಲೆ ಆಯಿತಾ. ತುಂಬ ಚೆನ್ನಾಗಿ 6 ಅವರ್ಸಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ನಾವು ಇಂಡಿಕೇಟರ್ ಪ್ರೀಮಿಯಮ್ ಚಾರ್ಟ್ ಹಾಕೊಂಡಾಗ ಈಗ ನೋಡಿ ನಿಫ್ಟಿ ಏನಾಗುತ್ತೆ, ಯಾವ ಥರ ಅದ್ರ ಲಾಜಿಕ್ ಎಲ್ಲಿ ಯೂಸ್ ಮಾಡಬೇಕಂದ್ರೆ ಇವಾಗ ನಿಫ್ಟಿ 26,600 ಇದೆ ಅಂದ್ಕೊಳ್ಳಿ. 26,000 ಬೆಳಿಗ್ಗೆ ಓಪನ್ ಆದಾಗ ನನಗೆ ಪುಟ್ ಸೈಡ್ ಇಲ್ಲಿ ಟ್ರೇಡ್ ತೊಗೊಬೇಕು. ಇಲ್ಲಿ ತೊಗೊಬೇಕಂದಾಗ 26,600 ಇದೆ ಅಲ್ವಾ, 26,600 ಬೆಳಿಗ್ಗೆ ಇದೆ ಅಂದ್ಕೊಳ್ಳಿ. ಸೊ 600 ಅಂದರೆ 200 ಪಾಯಿಂಟ್ ಡಿಫ್ರೆನ್ಸ್, 150 ಪಾಯಿಂಟ್, 1 2 3 4 ಆಯಿತಾ. 750ಗೆ ಹೋಗಬೇಕು. ಅಲ್ಲಿ ಸಪೋರ್ಟ್ ಏನಾರ ಬಂತ ತೊಗೊಂಬ ಟ್ರೇಡ್ ತೊಗೊಬೇಕು. ಇದು ವರ್ಕ್ ಆಗುತ್ತೆ. ನನಗೆ ಇಲ್ಲಿ ತೊಗೊಂಡಿಲ್ಲ ಅಂದರೆ ನಿಮ್ಗೆ ಏನು ಇದು ಮ್ಯಾಚ್ ಮಾಡೋದು, ಬಟ್ ಇಲ್ಲಿ ಮ್ಯಾಚ್ ಮಾಡಿದ್ರೆ ವರ್ಕ್ ಆಗುತ್ತೆ. ಸೊ ಈ ಥರನೂ ಟ್ರೇಡ್ ತೊಗೊಬೋದು. ಏನಂದರೆ ಹೇಳ್ತಿಲ್ವಾ, 200 ಪಾಯಿಂಟ್ ಡಿಫ್ರೆನ್ಸ್, 150 ಪಾಯಿಂಟ್ ಡಿಫ್ರೆನ್ಸು ಪ್ರೀಮಿಯಮ್ ಚಾರ್ಟ್ಗೆ ಹಾಕ್ಕೊಂಡು, ಒನ್ ಡೇ ಚಾರ್ಟ್ಗೆ ಹಾಕ್ಕೊಂಡು 200 ಪಾಯಿಂಟ್ ಡಿಫ್ರೆನ್ಸ್, 150 ಪಾಯಿಂಟ್ ಡಿಫ್ರೆನ್ಸ್ಗೆ ನೀವು ಪ್ರೀಮಿಯಮ್ ಚಾರ್ಟಲ್ಲಿ ನೋಡಬೇಕು ಆಯಿತಾ. ಇಲ್ಲಿ ಏನು ವರ್ಕ್ ಆಗ್ತಿತ್ತು ಆ ಸ್ಟ್ರೈಕ್ ಪ್ರೈಸಲ್ಲೆಲ್ಲ 200 ಪಾಯಿಂಟ್ ಡಿಫ್ರೆನ್ಸ್ ಇರಬೇಕು. ಆ ಡಿಫ್ರೆನ್ಸ್ ಅದು ಹೋದಾಗ ಇಲ್ಲಿ ಸಪೋರ್ಟ್ ಏನೋ ತೊಗೊಂಡ್ರೆ, ನೀವು ಟ್ರೇಡ್ ತೊಗೊಂಡ್ರೆ ಒಂದು ಉತ್ತಮವಾದ ಒಳ್ಳೆ ಟ್ರೇಡ್ ಸಿಗುತ್ತೆ. ಅವ್ರು ನೋಡಮ್ಮ ಬೈಯಿಂಗ್ ಟ್ರೇಡ್ ನೋಡೋಣ. ಇಲ್ಲಿ ಬಂತು, ಇಲ್ಲಿ 26,560, 26,560 ಓಕೆ. ಇಲ್ಲ 2500 ಇದೆ ಅಂದ್ಕೊಳ್ಳಿ. 200 ಪಾಯಿಂಟು, 1 2 3 4 350 ಸಿಕ್ತಾ ತೊಗೊಬೇಕು ನೋಡಿ. ಎಲ್ಲೂ ಇಲ್ಲ, ಬಂದಿದೆಯಾ, ಎಲ್ಲೂ ಇಲ್ಲ. ಸಿಕ್ಕರೆ ತೊಗೊಬೇಕು, ಅವ್ರು ಇಲ್ಲಾಂದ್ರೆ ಇಲ್ಲ. ಓಕೆ, ಇಷ್ಟೇ ಹೇಳ್ತೇನೆ ಆಗುತ್ತೆ. ಈ ಒಂದು ವೀಡಿಯೋನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತೀವಿ. ಯಾರಾದ್ರೂ ವೀಡಿಯೋಸ್ ನೋಡಿಲ್ಲ ಅಂದರೆ ಇಷ್ಟ ಆದರೆ ಲೈಕ್ ಮಾಡಿ, ಅವ್ರ ಇಂಡಿಕೇಟರ್ ಅಸೆಸ್ ಮೇಲೆ ನನ್ನ ನಂಬರ್ಗೆ ಮೆಸೇಜ್ ಮಾಡಿ. ಇಷ್ಟೇ ಹೇಳ್ತಾ ಈ ವಿಡಿಯೋನ ಕ್ಲೋಸ್ ಮಾಡಿದೆ. ಥ್ಯಾಂಕ್ ಯು.